ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರ ಮಲ್ಲ ಯುದ್ಧ. ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಶಬ್ದವನ್ನ ಬಳಸಿದ್ದು ನಿಜ. ಮೈಸೂರಿನಲ್ಲಿ ಹೀಗಂತ ಹೇಳಿದ್ದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಏನಂತ ಹೇಳಿ? ಹೌದು, ಸದನದ ಒಳಗಡೆ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದವನ್ನ ಬಳಸಿದ್ದು ನಿಜ. ಹೆಂಗಂತೇಳಿ ಹೇಳಿದ್ದು ಎಂಎಲ್ಸಿ ಯತೀಂದ್ರ. ಮಹಿಳೆಯರಿಗೆ ರವಿ ಅವಾಚ್ಯ ಶಬ್ದವನ್ನ ಬಳಸೋದು ಕಾಮನ್, ಏನು ಹೊಸತೇನಲ್ಲ, ಯಾವಾಗಲೂ ಹಂಗೇನೆ. ಅವರು ಕೊಪ್ಪಳದಲ್ಲಿ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಕೂಡ ಕಿಡಿಕಾರಿದ್ದಾರೆ. ಬಿಜೆಪಿ ಅವರು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಾ ಇತ್ತು. ರಿಪಬ್ಲಿಕನ್ ಅಡಕೆ ಸಚಿವ ಬೋಸರಾಜು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಸ್ಟೇಟ್ ಅಂತಲ್ಲ, ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದ್ರು. ಸೊ ನನಗಿಂತ 2 ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂತಿದ್ರು. ಸೊ ನಾನು ಸಹಜವಾಗಿ ಮುಂದೆ ಇರೋರನ್ನ ನೋಡಿದೆ. ಆಗ ಅವರಿಬ್ಬರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು. ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಅಂತ ಕರಿತಿದ್ರು. ಇವರು ಅವ್ರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಹಲವು ಬಾರಿ ಉಪಯೋಗಿಸಿದ್ರು ಆ ಪದನ. ನನಗೆ ನಂಬಕ್ಕಾಗಲ್ಲ, ಈ ರೀತಿ ಯಾರು ಸದನದಲ್ಲಿ ಉಪಯೋಗಿಸ ಸಾಧ್ಯನಾ? ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಅದು ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಅನ್ಕೊಂಡು ನಾನು ನಂಬಕ್ಕಾಗಿಲ್ಲ. ಬಟ್ ಅವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಹೆಬ್ಬಾಳ್ಕರ್ ಹತ್ರ ನೋಡ್ತಿದ್ದೆ. ಅಷ್ಟೊಳಗೆ ಅವರು ಕೂಡ ತಿರುಗಿ ಹಿಂದೆ ಬರ್ತಾ ಇದ್ರು. ನಾವಿಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ. ಅವಾಗ ಅವ್ರು ಹೇಳಿದ್ರು ಅಂತ. ನಾನು ಹೌದು ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ನಿಜ, ಹೇಳ್ತಿದ್ದು ನಿಜ, ನಾನೇ ಕಿವಿಯಾರು ಕೇಳಿದೆ ಅಂತ ಹೇಳಿದೆ. ಆಮೇಲೆ ನಾವು ಸಿಟಿ ರವಿ ಅವರು ಈಗಲ್ಲ, ಅವ್ರು ಯಾವಾಗ ವಿಧಾನಸಭೆ ಪ್ರವೇಶ ಮಾಡ್ಯಾರ, ಅವ್ರ ಮಾತುಗಳು, ಅವ್ರ ವಿಚಾರಗಳು, ಮನಸ್ಮೃತಿ ನಿಮಗೆಲ್ಲ ಗೊತ್ತಿದ್ದಿದೆ. ಒಬ್ಬ ಮಹಿಳೆಗೆ ಸದನದಲ್ಲಿ ಅವ್ಯಾಚ್ಯ ಶಬ್ದ ಮಾತಾಡಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದ್ದೇನೆ. ಸುಮಾರು 10ರಿಂದ 11 ಸತೆ ಶಬ್ದವನ್ನು ಬಳಕೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇನೆ. ಇವತ್ತು ಆ ರೀತಿ ಮಾತಾಡಿದಂಥ ಸಂದರ್ಭದಲ್ಲಿ, ಅದು ಇವತ್ತು ನಾವು ಸುವರ್ಣಸೌಧ ಅಂತೇಳಿ ಒಂದು ದೇವಸ್ಥಾನ ಅಂತೇಳಿ ಕರಿತೀವಿ, ಅಂಥ ಸದನದಲ್ಲಿ ಮಾತನಾಡಿರ್ತಕ್ಕಂಥದ್ದು ಅದು ಒಂದು ಘೋರ ಅಪರಾಧ. ಹಾಗಾಗಿ ಇವತ್ತು ಆ ಮಹಿಳೆ ನೊಂದು ಇವತ್ತು ಪ್ರಕರಣವನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ನೀವು TV ಮಾಧ್ಯಮಗಳಲ್ಲಿ ನೋಡಿದ್ದೀರಿ. ಈಗ ವಿಷಯ ಬಂದಂಥ ಸಂದರ್ಭದಲ್ಲಿ ಎಡ್ಜರ್ನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನಾನು ಜಸ್ಟ್ ಸಭಾಪತಿಗಳ ಹತ್ರ ಭೇಟಿ ಆಗಲಿಕ್ಕೆ ಹೋಗಿದ್ದೆ ನಾನು. ಬಟ್ ನನಗೆ ಇಮಿಡಿಯೇಟ್ಲಿ ಮೆಸೇಜ್ ಬಂದ ಕೂಡ ನಾನು ವಾಪಸ್ ಬಂದೆ. ಅಲ್ಲೇ ನಮ್ಮ ಇರ್ತಕ್ಕಂಥ ಗೌರವಾನ್ವಿತ ಸದಸ್ಯರೆಲ್ಲರು, ಅದರಲ್ಲಿ ಆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ 5 ಮಂದಿ ನಮ್ಮ ಸದಸ್ಯರಲ್ಲೇ ಇದ್ದಾರೆ. ಅವರೆಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ಸಾಮಾನ್ಯ ಯಾರಾದರೂ ಅದನ್ನು ಕ್ಷಮೆ ಕೇಳಿದ್ರ? ಏನಾಗಿದೆ ಅವ್ರಿಗೆ? ಗಾಯ ಎಷ್ಟಾಗಿದೆ? ಗಾಯ ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ? ಪಟ್ಟಿ ಸುತ್ಕೊಳ್ತಾರ? ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು? ಸಿಟಿ ರವಿ ಅವರೇ, ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ, ಅದರಿಂದ ಇವತ್ತು ನನ್ನ ಮನ ನೊಂದಿದೆ. ಆದರೆ ಇಂಥ 100 ಸಿಟಿ ರವಿಯನ್ನು ಎದುರಿಸ್ತೀನಿ. ಏನಾಗಿದೆ? ನನ್ನ ಹತ್ರ ಕೂಡ ಸಾಕ್ಷಿ ಇದೆ, ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನು ಕ್ಷಮಿಸುವಂಥ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನು ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹತ್ರ ಕೂಡ ಸಾಕ್ಷಿ ಇದೆ, ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನು ಕ್ಷಮಿಸುವಂಥ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನು ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದು. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ BJPರಿಗೆ ಇವತ್ತು ನಾಚಿಕೆ ಆಗಬೇಕು. ಹೇಳಿದ್ದು ಅವರು, ಅನಿಸ್ಕೊಂಡವಳು ನಾನು. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು. ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ದರೆ, ಅವರ ಹೆಂಡತಿ ಇದ್ದರೆ, ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಿಜ, ನನಗೆ 2 ದಿನ ಬಹಳಷ್ಟು ಆಘಾತವಾಗಿತ್ತು. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ. ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು, ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್.
ಲಕ್ಷ್ಮಿ ಹೆಬ್ಬಾಳ್ಕರ್ ಮಾನ್ಯ ಸಚಿವೆಗೆ ಅವಹೇಳನಕಾರಿಯಾಗಿ ಪದ ಬಳಸಿದ್ದಾರೆ ಅನ್ನೋ ವಿಚಾರ. ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ನಡುವಿನ ಕದನ ತಾರಕಕ್ಕೇರ್ತಾ ಇದೆ. ಬಿಜೆಪಿ ನಾಯಕರು ಗೋಮುಖ ವ್ಯಾಘ್ರರುಗಳು. ಇಂಥ 100 ಬಿಜೆಪಿ ನಾಯಕರನ್ನ ನಾನು ಎದುರಿಸ್ತೇನೆ. ಕೇಸರಿ ನಾಯಕರಿಗೆ ಹಿಂಗಂತೇಳಿ ಸವಾಲು ಹಾಕಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಖಾತೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್. ಪ್ರಧಾನಿ ಮೋದಿ ಅವರಿಗೂ ಕೂಡ ನಾನು ದೂರು ಕೊಡ್ತೇನೆ. ಬಿಜೆಪಿಯಲ್ಲಿ ಇರೋರೆಲ್ಲ ಧೃತರಾಷ್ಟ್ರರು ಇದ್ದಂತೆ. ನಾನು ಚೆನ್ನಮ್ಮನ ನಾಡಿನ ಮಹಿಳೆ, ನನಗೆ ಅನ್ಯಾಯ ಆಗಿದೆ, ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ನೋಡೋಣ ಬನ್ನಿ. ಸಿಟಿ ರವಿ ಅವರು ಒಂದು ದೇವರು ಅನ್ನುವಂಥ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಅದು ಅವರ ಮುಖವಾಡ. ಗೋಮುಖ ವ್ಯಾಘ್ರಗಳು ಇವರೆಲ್ಲ. ಒಬ್ಬ ಮಹಿಳೆಯನ್ನು ಒಂದು ಸದನದಲ್ಲಿ ಈ ಮಟ್ಟಿಗೆ ಮಾತಾಡಿದ್ರೆ ಅದನ್ನು ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ, ಪ್ರಶಂಸೆ ಮಾಡ್ತಾರೆ. ಯಾರಾದರೂ ಒಬ್ಬರು ಅದನ್ನು ಖಂಡನೆ ಮಾಡಿದ್ರ? ಒಬ್ರು ಯಾರಾದರೂ ಅದನ್ನು ಕ್ಷಮೆ ಕೇಳಿದ್ರ? ಏನಾಗಿದೆ ಅವ್ರಿಗೆ ಗಾಯ? ಎಷ್ಟಾಗಿದೆ ಗಾಯ? ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ? ಪಟ್ಟಿ ಸುತ್ಕೊಳ್ತಾರಾ? ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು? ಸಿಟಿ ರವಿ ಅವರೇ, ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ, ಅದರಿಂದ ಇವತ್ತು ನನ್ನ ಮನ ನೊಂದಿದೆ. ಆದರೆ ಇಂಥ 100 ಸಿಟಿ ರವಿಯನ್ನು ಎದುರಿಸ್ತೀನಿ. ಏನಾಗಿದೆ? ನನ್ನ ಹತ್ರ ಕೂಡ ಸಾಕ್ಷಿ ಇದೆ, ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂಥ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನು ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹತ್ರ ಕೂಡ ಸಾಕ್ಷಿ ಇದೆ, ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂಥ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನು ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದು. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ ಬಿ ಜೆ ಪಿಗೆ ಇವತ್ತು ನಾಚಿಕೆ ಆಗಬೇಕು. ಹೇಳಿದ್ದು ಅವರು, ಅನಿಸ್ಕೊಂಡವಳು ನಾನು. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು. ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ದರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಿಜ, ನನಗೆ 2 ದಿನ ಬಹಳಷ್ಟು ಆಘಾತವಾಗಿತ್ತು. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ. ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು, ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ